ಎಸ್ ಅಂದರೆ ಎಸ್ ಅಂತ ಹೇಳ್ತೀವಿ, ಫ್ಯಾಕ್ಟು ಫಿಕ್ಷನ್ ಆಗುತ್ತೆ, ಫಿಕ್ಷನ್ನು ಫ್ಯಾಕ್ಟ್ ಆಗುತ್ತೆ. ಅದು ಟೆಸ್ಟಿಂಗ್ ಮಾಡಿದರೆ ಗೊತ್ತಾಗುತ್ತೆ. ಅದು ಏನಾಗುತ್ತೆ, ಈಗ ಬಾಕ್ಸಲ್ಲಿ ಯಾರು ಇರ್ತಾರೆ, DNA ಎಕ್ಸ್ಪರ್ಟ್ ಬರ್ತಾರೆ. ಅದೇನು ಸುಮ್ಮನೆ ಒಂದು ನೀವು ಹೇಳಿದ್ದೆಲ್ಲ ಕರೆಕ್ಟ್ ಅಂತ ಹೇಳಿ ಕಳಿಸ್ತೀವ ನಾವು. ಒಂದು ಕಾಮ, ಒಂದು ಫುಲ್ ಸ್ಟಾಪು, ಒಂದು ಪದಕ್ಕೂ 100 ಕ್ವಶನ್ ಬರುತ್ತೆ. ಅದಕ್ಕೆ ಮೆಟೀರಿಯಲ್ಸ್ ಇದೆ, ಸೈನ್ಸ್ ಇದೆ, ಇಟ್ಸ್ ಆಲ್. ಈಗ ಇದು ಕ್ರಾಸ್ ಎಕ್ಸಾಮಿನೇಷನ್ ಅನ್ನೋದು ಬಾಕ್ಸಿಂಗ್. ಸೊ ವಿಟ್ನೆಸ್ ನಮಗೆ ನಾಕೌಟ್ ಕೊಡ್ತಾರೆ, ಇಲ್ಲ ನಾವು ನಾಕೌಟ್ ಕೊಡ್ತೀವ ಅನ್ನೋದು ಇದೇ. ಎಷ್ಟು ನಾನು ನಡೆಸಿರೋ ಕೇಸಲ್ಲಿ DNA ಇದೆ, ಡಿಜಿಟಲ್ ಇದೆ, ಎಲ್ಲ ಇದೆ, ಅಕ್ಯೂಟಲ್ ಆಗುತ್ತೆ, ಎಲ್ಲವನ್ನು ಗೆದ್ದಿದ್ದೀರಿ. ಹೌದೌದು. ರೀಸೆಂಟಾಗಿ ಒಂದು ಕೇಸ್ ಅಕ್ಯೂಟಲ್ ಆಯಿತು. ಅದು ಭಾರಿ ಇದಕ್ಕಿಂತ ಇದು ಏನು ಕಂಪೇರ್ ಮಾಡಿದರೆ ಏನೂ ಇಲ್ಲ. ಆ ಕೇಸು ಫುಲ್ಲು ಕಂಟೆಸ್ಟ್. ಅದರಲ್ಲಿ DNA ಡಿಜಿಟಲ್ ಒಳಗಡೆ ಹೋಗ್ತಾರೆ, ಹೊರಗೆ ಬರ್ತಾರೆ. ಅದು ಎವಿಡೆನ್ಸು ಇದರಲ್ಲಿರೋ ಫ್ಲೂಯಿಡ್ ಅಲ್ಲಿ ಬಿದ್ದಿದೆ, DNA ಹೋಗಿದೆ, ಪೊಲೀಸರು ಎಲ್ಲನೂ ಫುಲ್ಲು 100ಕ್ಕೆ 100 ಕಂಟೆಸ್ಟು. ನಾನು ಹೇಳೋದು ಪವಿತ್ರ ತಪ್ಪು ಮಾಡಿಲ್ಲ, ಹೊರಗೆ ಬರ್ತಾರೆ. ಈಗ ಒಂದು ವರ್ಷಕ್ಕೆ ಮೇಲೆ ಆದರೆ ಇದು ಜಡ್ಜ್ಮೆಂಟ್ ಬರುತ್ತೆ. ನಾನೇನು ನಡೆಸಿದ್ರೆ ನೀವು ಬಂದು ಕೇಳಿ, ಸರ್ ಅವತ್ತು ಹೇಳಿದ್ರಲ್ಲ ಏನಾಯ್ತು ಅಂದು, ಗೆದ್ದುಬಿಟ್ಟೆ ಅಂತ ಹೇಳ್ತೀನಿ. ಗೆದ್ದುಬಿಟ್ಟೆ ಅಂತ ಹೇಳ್ತೀನಿ.